ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KSಗೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕಂತಂದು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ಇವಾಗ ನಿನ್ ಕೇಸ್ ನೀವೇನಾದ್ರು ಅಪ್ಲಿಕೇಶನ್ ಹಾಕುವಾಗ ನೀವು ನಂಬರ್ ಆ ರಿಜಿಸ್ಟ್ರೇಷನ್ ಅಂತ ಬರ್ತಿದ್ರೆ ಏನು ಮಾಡಬೇಕು, ಯಾವ ಥರ ಲಾಗಿನ್ ಆಗಬೇಕು, ಯಾವ ಥರ ಪಾಸ್ವರ್ಡ್ನ ಗೊತ್ತು ಮಾಡ್ಕೋಬೇಕು, ಯಾವ ಥರ ಎನ್ರೋಲ್ಮೆಂಟ್ ಐಡಿನ ಯಾವ್ದು ತೊಗೋಬೇಕಂತಂದು ಅದ್ರ ಬಗ್ಗೆ ನಮ್ಮ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆನಾ. ಕೆಲವೊಬ್ರಿಗೆ ಏನಪ್ಪ ಅಂದರೆ ಆಲ್ರೆಡಿ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದು ಯಾವ ಥರ ರಿಜಿಸ್ಟ್ರೇಷನ್ ಆಗಬೇಕಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮೇಲ್ಗಡೆ ಬಂದಾದ್ಮೇಲೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲೋ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ. ಈ ಥರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನಪ್ಪ ಇಲ್ಲಿ ನೀವೇನಾದರೂ ಮೊದಲನೇ ಬಾರಿ ಅಪ್ಲಿಕೇಶನ್ ಹಾಕಿದ್ರೆ ಏನಪ್ಪ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ನಿಮ್ಮದು ಕೊಟ್ಟಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೇಲ್ ಕೇಳುತ್ತೆ. ನಿಮ್ಮದು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಮೇಲ್ ಕೊಡಬೇಕು. ಅಂದರೆ ನಿಮ್ಮದು 2-3 ಇಮೇಲ್ ಇದ್ದರೆ ಯಾವುದು ಪ್ರೈಮರಿ ಇಟ್ಕೊಂಡಿರ್ತೀರ, ಯಾವುದು ರೆಗ್ಯುಲರ್ ಆಗಿ ನಿಮ್ಮದು ಮೇಲ್ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅಂತ ಒಂದು ಮೇಲ್ ಕೊಡಿ. ಆ ಮೇಲ್ಗೆ ಒಂದು OTP ಬರುತ್ತೆ. OTP ಕೊಟ್ಟು ನೀವು ವೆರಿಫೈ ಮಾಡ್ತಾ ಹೋಗ್ಬೇಕು. ಓಕೆನಾ. ಒನ್ ಟೈಮ್ ನೀವು ರಿಜಿಸ್ಟ್ರೇಷನ್ ಆದರೆ ಲೈಫ್ ಲಾಂಗ್, ಓಕೆ, ಯಾವುದೇ ಒಂದು KPSC ವೆಬ್ಸೈಟ್ ಒಳಗೆ ನೀವು ಒನ್ ಟೈಮ್ ಏನಾದರೂ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿದರೆ ಲೈಫ್ ಲಾಂಗು ಮತ್ತೊಂದ್ಸಲ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶಗಳು ಇಲ್ಲಿ ಕೊಡೋದಿಲ್ಲ. ಹಾಗಾಗಿ ನೀವು ಫಿಲ್ ಮಾಡುವಾಗ ನಿಮ್ಗೆ ಸ್ವಂತ ಮೊಬೈಲ್ ನಂಬರ್ ಆಗಿರಬೇಕು, ಹಾಗೆ ಸ್ವಂತ ಇಮೇಲ್ ID ಕೊಟ್ಟು ವೆರಿಫೈ ಮಾಡ್ತಾ ಹೋಗ್ಬೇಕು. ಓಕೆನಾ. ಹಾಗಾಗಿ ರಿಜಿಸ್ಟ್ರೇಷನ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಅದಾದ್ಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾ ಬರಬೇಕು. ಪಾಸ್ವರ್ಡ್ ಯಾವ ಥರ ಕ್ರಿಯೇಟ್ ಮಾಡೋಕಪ್ಪ ಅಂದರೆ ಅವರು ಕಂಪಲ್ಸರಿ ಹೇಳಿದ್ದಾರೆ. ಓಕೆನಾ. ಅದೇ ಥರ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕು. ಇನ್ ಕೇಸ್ ನೀವೇನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಪಾಸ್ವರ್ಡ್ಗಳು ಕ್ರಿಯೇಟ್ ಆಗೋದಿಲ್ಲ. ಓಕೆ. ಹಾಗಾಗಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡುವಾಗ ಒಂದು ಟೈಮ್ ಯಾವ ಥರ ಇಲ್ಲಿ ಕೊಟ್ಟಿದ್ರೆ ಅದನ್ನ ಓದ್ತಾ ಹೋಗ್ತೀನಿ. ಮಸ್ಟ್ ಕಂಟೆ ಏನಪ್ಪ ಮಿನಿಮಮ್ ಏನಪ್ಪ ಅಂದ್ರೆ 10 ಕ್ಯಾರೆಕ್ಟರ್ ಇರಬೇಕು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು 25 ಕ್ಯಾರೆಕ್ಟರ್ ಒಳಗೆ ಏನಪ್ಪ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಮಸ್ಟ್ ಏನಪ್ಪ ಅಂದ್ರೆ ಮಸ್ಟ್ 1 ಲೆಟರ್ ಏನಪ್ಪ ಅಂದ್ರೆ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡುವಾಗ ಒಂದು ಏನಪ್ಪ ಅಂದ್ರೆ ಒಂದು ಕ್ಯಾಪಿಟಲ್ ಲೆಟರ್ ಕಂಪಲ್ಸರಿ ಇರಲೇಬೇಕು. ಅದು S ಆಗಿರ್ಬೋದು, H ಆಗಿರ್ಬೋದು, V ಆಗಿರ್ಬೋದು, ಈ ಥರ ಏನಪ್ಪ ನಿಮ್ಮದು ಅಪ್ಪರ್ ಕ್ಯಾಪಿಟಲ್ ಲೆಟರ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಏನು ಕೊಡಲಾಗಿದೆ, ನೆಕ್ಸ್ಟ್ ಮಸ್ಟ್ ಕಂಟೈನ್ ಒನ್ ಲೋವರ್ ಕೇಸ್, ಒಂದು ಅಪ್ಪರ್ ಒಂದು ಲೋಯರ್ ಕಂಪಲ್ಸರಿ ಇರಬೇಕು. ನೆಕ್ಸ್ಟ್ ಒಂದು ನಂಬರ್ ಇರಬೇಕು. ಅದನ್ನಷ್ಟೇ ಈ ಥರ ಏನಪ್ಪ ಅಂದ್ರೆ ಇಲ್ಲಿ ಕೊಡಲಾಗಿದೆ ಸ್ಪೆಷಲ್ ಕ್ಯಾಟಗರಿ ಏನಪ್ಪ ಇನ್ಕ್ಲೂಡ್ ಆಗಿರಬೇಕು. ಅದಾದ್ಮೇಲೆ ಏನಪ್ಪ ಅಂದ್ರೆ KPSC ಪಾಸ್ವರ್ಡ್ ಹಾಕಿ ಆ ಥರ ನೀವು KPSC ಏನಪ್ಪ ಅಂದ್ರೆ KSಗೆ ಅಪ್ಲಿಕೇಶನ್ ಆಗುವಾಗ ಆ ಥರ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಅಂತ ಕೊಡುತ್ತೆ. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಯಾವ ಥರ ಕ್ರಿಯೇಟ್ ಮಾಡೋಕಪ್ಪ ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ನಿಮ್ಮದು ನೇಮ್ ಏನಪ್ಪ ಅಂದರೆ ಏನಪ್ಪ ಅಂದ್ರೆ ಮನು ಅಂತ ತಿಳ್ಕೊಳ್ಳಿ. ಮನು ಅಂತ ಕ್ಲಿಕ್ ಆದ್ಮೇಲೆ ಏನಪ್ಪ ಅಂದರೆ ಅವ್ರೇನು ಒಂದು ಪ್ರೆಷರ್ ಕ್ಯಾರೆಕ್ಟರ್ ಇರಬೇಕು. ನಂಬರ್ ಏನು ಕೊಡಲಾಗಿದೆ, ಒಂದು 8 ಅಂದ್ಕೊಳ್ಳಿ. ಆಮೇಲೆ ಪ್ರೆಷರ್ಗೆ ಯಾಶ್ ಆಗಿರ್ಬೋದು, ಹಟ್ ಆಗಿರ್ಬೋದು, ಅದಾದಮೇಲೆ ಇಲ್ಲಿ ಲೋವರ್ ಕೇಸ್ ಆಗಿರ್ಬೋದು, ಈ ಥರ ಕ್ರಿಯೇಟ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಆಮೇಲೆ ನೆಕ್ಸ್ಟ್ ಲೋಯರ್ ಕೇಸ್ ಒಳಗೆ 2 ಆಗಿರ್ಬೋದು, 3 ಆಗಿರ್ಬೋದು, ಈ ಥರ A ಅಂತ ಇಟ್ಕೊಂಡು ಈ ಥರ ಏನಪ್ಪ ನಿಮ್ಮದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಈ ಥರ ಕ್ರಿಯೇಟ್ ಮಾಡ್ಕೊಂಡು ನೀವೇನಪ್ಪ ಅಂದರೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಕ್ಯಾಪ್ಚರ್ ಐತೆ, ಕ್ಯಾಪ್ಚರ್ ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದ್ಸಲ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ ಮತ್ತು ಮೇಲಿಗೆ ನಿಮ್ದೇನಪ್ಪ ಅಂದ್ರೂ ಒಂದು ಯೂಸರ್ ನೇಮ್ ID ಬರುತ್ತೆ. ID ಮುಖಾಂತರ ನೀವು ಲಾಗಿನ್ ಆಗ್ತಾ ಹೋಗಬೇಕು. ಅದಾದಮೇಲೆ ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗ್ತಾ ಹೋಗಬೇಕು. ಇವಾಗ ನಾನು ಯಾವ ಥರ ಲಾಗಿನ್ ಆಗೋಂತ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ. ನೆಕ್ಸ್ಟ್ ಯಾವ ಥರ ಲಾಗಿನ್ ಆಗಬೇಕಪ್ಪ ಅಂದರೆ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಕಾಣ್ತಿದೆ ಅಲ್ವಾ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ ಇದ್ರ ಮೇಲೆ ಆಗಿಲ್ಲಪ್ಪ ಅಂದರೆ ಇಲ್ಲಿ ಕೆಳಗಡೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಓಕೆ. ಅಂದರೆ KS ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಏನಪ್ಪ ಅಂದ್ರೆ ಅಫಿಷಿಯಲ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ KPSC ಉದ್ಯೋಗ ಅಂತ ಇದೆ. ಇಲ್ಲಿ ಬಂದ್ಬಿಟ್ಟು ನೀವು ಎನ್ರೋಲ್ಮೆಂಟ್ ಅಂದ್ರೆ ನಿಮಗೆ ರಿಜಿಸ್ಟ್ರೇಷನ್ ಆಗುವಾಗ ಒಂದು ಎನ್ರೋಲ್ಮೆಂಟ್ ID ಬಂದಂತ ಅದ್ರ ಮುಖಾಂತರ ಏನಪ್ಪಾ ಅಂದ್ರೆ ಇಲ್ಲಿ ಲಾಗಿನ್ ಆಗ್ತಾ ಹೋಗ್ಬೋದು. ಇಲ್ಲಪ್ಪ ಅದ್ರ ಬೇಡ ನಮಗೆ ಮೊಬೈಲ್ ಮುಖಾಂತರ ಕೂಡ ಹಾಕ್ಬೋದು, ಇಮೇಲ್ ಮುಖಾಂತರ ಕೂಡ ಹಾಕ್ಬೋದು. ಟೋಟಲ್ ಆಗಿ 3 ಸ್ಟೆಪ್ ಅಲ್ಲಿ ಏನಪ್ಪಾ ಅಂದ್ರೆ ಲಾಗಿನ್ ಸ್ಟೆಪ್ ಇಲ್ಲಿ ಕೊಡಲಾಗಿದೆ. ಓಕೆ. ನಿಮ್ಮ ನಾನು ಮೊಬೈಲ್ ನಂಬರ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀನಿ. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಆದಮೇಲೆ ಆವಾಗಲೇ ರಿಜಿಸ್ಟ್ರೇಷನ್ ಆಗುವಾಗ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತೀನಲ್ವ, ಆ ಪಾಸ್ವರ್ಡ್ ಎಂಟ್ರಿ ಮಾಡಿಕೊಂಡು ಅದಾದಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊತದೆ. ಇನ್ ಕೇಸ್ ನೀವು ರಾಂಗ್ ಆಗಿ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಂಡು ಕೂಡ ಏನಪ್ಪ ಅಂದ್ರೆ OTP ಬರೋದಿಲ್ಲ. ಹಾಗೆ ಕರೆಕ್ಟಾಗಿ ಪಾಸ್ವರ್ಡ್ ಎಂಟ್ರಿ ಮಾಡಿಕೊಂಡು ಇಲ್ಲಿ ಕೊಟ್ಟಿರೋ ಒಂದು ಕ್ಯಾಪ್ಷನ್ ಈ ಪಾಸ್ವರ್ಡ್ ಎಂಟ್ರಿ ಮಾಡ್ಕೋಬೇಕು. ಈ ಪಾಸ್ವರ್ಡ್ ಎಂಟ್ರಿ ಮಾಡಿಕೊಂಡು ಸೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದ್ರೆ ನಿಮ್ಮದು ಲಾಗಿನ್ ಪೇಜ್ ಲಾಗಿನ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಪಾಸ್ವರ್ಡ್ ಗೊತ್ತಿಲ್ಲಪ್ಪ ಅಂದ್ರೆ ಏನು ಮಾಡಕಪ್ಪ ಅಂದ್ರೆ ಕೆಳಗಡೆ ಬಂದಾದ್ಮೇಲೆ ಏನಪ್ಪ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಎನ್ರೋಲ್ಮೆಂಟ್ ಇದ್ರೆ ಎನ್ರೋಲ್ಮೆಂಟ್ ಹಾಕೊಳ್ಳಿ, ಮೊಬೈಲ್ ನಂಬರ್ ಇದ್ರೆ ಮೊಬೈಲ್ ನಂಬರ್, ಇಮೇಲ್ ಇದೆ ಮೇಲೆ ಯಾವ್ದಾದ್ರು ಒಂದು ಹಾಕೊಳ್ಳಿ. ಯಾವ್ದಾದ್ರು ಒಂದು ಹಾಕೊಂಡು ಮೊಬೈಲ್ ನಂಬರ್ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ
ಮೊಬೈಲ್ ನಂಬರ್ ಎಂಟ್ರಿ ಮಾಡೋದು ಕೇಳುತ್ತೆ. ಮೊಬೈಲ್ ಎಂಟ್ರಿ ಮಾಡ್ಕೋಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಕ್ಯಾಪ್ಚಾ ಕೇಳಿದೆ. ಈ ಕ್ಯಾಪ್ಚಾ ಇಲ್ಲಿ ಎಂಟ್ರಿ ಮಾಡ್ತಾ ಇಲ್ಲಿ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಗೆಟ್ OTP ಅಂತ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಮಗೆ OTP ಬರುತ್ತೆ. OTP ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಮಗೆ ಹೊಸದಾಗಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡೋಂಥ ಒಂದು ಆಪ್ಷನ್ ಬರುತ್ತೆ. ಓಕೆ, ನಾನು ಆವಾಗಲೇ ಹೇಳೋದಾಗಿದೆ ಏನಪ್ಪ ಅಂದ್ರೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಪ್ಪರ್ ಕೇಸು, ಲೋವರ್ ಕೇಸು, ಮತ್ತೆ ನಂಬರ್ ಆಗಿರ್ಬೋದು, ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲ ಕಂಪ್ಲೀಟ್ ಆಗಿ ಕಂಪಲ್ಸರಿ ಇರಲೇಬೇಕು. ಆಗಿದ್ರೆ ಮಾತ್ರ ಏನಪ್ಪ ನಿಮ್ದು ಲಾಗಿನ್ ಆಗ್ತಾ ಹೋಗುತ್ತೆ. ಓಕೆ, ಆ ಥರ ಎಲ್ಲ ಒಂದು ಸ್ಟ್ರಾಂಗ್ ಆಗಿ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ನೀವು ಇಲ್ಲಿ ಸೈನ್ ಮಾಡ್ತಾ ಬರಬೇಕು. ಇವಾಗ ನಾನು ಏನಪ್ಪ ಅಂದ್ರೆ ಮೊಬೈಲ್ ನಂಬರ್, ಪಾಸ್ವರ್ಡ್ ಮತ್ತೆ OTP ಎಂಟ್ರಿ ಮಾಡ್ಕೊಂಡು ಸೈನ್ ಆಗಿ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ನ ತೋರಿಸ್ಕೊಡ್ತಾ ಹೋಗ್ತೀನಿ. ನಾನೀಗ ಮೊಬೈಲ್ ನಂಬರ್ ಮುಖಾಂತರ ಏನಪ್ಪ ಅಂದ್ರೆ ಸೈನ್ ಆಗಿದೆ. ಸೈನ್ ಆದ ನಿಮಗೆ ಈ ತರ ಏನಪ್ಪ ಅಂದ್ರೆ ಇಲ್ಲಿ ಅರ್ಜಿಯನ್ನು ಹಾಕೋಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಡಲಾಗಿದೆ, ಅದು ನೋಡ್ಕೋಬೇಕು. ಏನಪ್ಪ ಅಂದ್ರೆ KPIC ವೆಬ್ಸೈಟ್ ನಲ್ಲಿ ಮೂಲಕ ಆನ್ಲೈನ್ ಸಲ್ಲಿಸಲು ಅರ್ಜಿ ಸಲ್ಲಿಸಬೇಕು. ಇದರ ಹೊರತಾಗಿ ಯಾವುದೇ ಮುಖಾಂತರ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಸಲ್ಲಿಸಿದರೆ ಏನಪ್ಪ ಅಂದ್ರೆ ಯಾವುದೂ ಜವಾಬ್ದಾರಿ ಆಗೋದಿಲ್ಲ ಅಂತ ಕೊಡಲಾಗಿದೆ. ಹಾಗಾಗಿ ಏನಪ್ಪ ಅಂದ್ರೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದೆ. ಈ ಲಿಂಕ್ ಮುಖಾಂತರ ಏನಪ್ಪ ನೀವು ಅಪ್ಲಿಕೇಶನ್ ಆಗ್ತಾ ಹೋಗಬೇಕು, ರಿಜಿಸ್ಟ್ರೇಷನ್ ಆಗಬೇಕು, ಅದನ್ನೆಲ್ಲ ಕೊಡಲಾಗಿದೆ. ಒನ್ ಟೈಮ್ ವಿಡಿಯೋ ಪಾಸ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ನೋಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮಲ್ಲಿ ತೋರಿಸ್ತಾ ಹೋಗುತ್ತೆ. ಅದನ್ನ ನೋಡ್ಕೊಂಡು ಆದ್ಮೇಲೆ ಕೆಳಗಡೆ ಬಂದಾದ್ಮೇಲೆ ಏನಪ್ಪ ಅಂದ್ರೆ ಯಾವ ರೀಡ್ ಇನ್ಸ್ಟ್ರಕ್ಷನ್ ಅಂತ ಇದೆಯೋ ಅದನ್ನ ಕ್ಲಿಕ್ ಮಾಡ್ಕೊಂಡು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಈ ತರ ಇಂಟರ್ಫೇಸ್ ಓಪನ್ ಆಗ್ತಾ ಹೋಗುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನಪ್ಪ ಅಂದ್ರೆ ಈ ತರ ತೋರಿಸ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ಗೊತ್ತಿರಲ್ಲ ಯಾವ ತರ ಅಪ್ಲಿಕೇಶನ್ ಆಗ್ಬೇಕಂತಂದ್ರೆ ಏನಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಂತ ಮುಖಪುಟ ಇರುತ್ತೆ. ಇಲ್ಲಿ ಅರ್ಜಿದಾರ ನೋಂದಣಿ ವಿವರ ಅಂತ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಮುಖಪುಟ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮುಖಪುಟ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ಇಲ್ಲಿ ಅದರ ಕೆಳಗೆ ಈ ಒಂದು ಯೂಸರ್ ಐಡಿ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ದು ಪ್ರೊಫೈಲ್ ಕೂಡ ನೋಡ್ತಾ ಹೋಗ್ಬೋದು. ಅಂದ್ರೆ ವೈಯಕ್ತಿಕ ವಿವರಗಳನ್ನು ನೋಡ್ತಾ ಹೋಗ್ಬೋದು. ಆಮೇಲೆ ಅಪ್ಡೇಟ್ ಪ್ರೊಫೈಲ್ ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ಬೋದು. ಅದ್ರ ಮೇಲೆ ಏನಪ್ಪ ಅಂದ್ರೆ ಅಪ್ಡೇಟ್ ಪಾಸ್ವರ್ಡ್ ಕೂಡ ಏನಪ್ಪ ನೀವು ಅಪ್ಡೇಟ್ ಮಾಡ್ತಾ ಹೋಗ್ಬೋದು ಅಂತ ಇಲ್ಲಿ ಅವರು ಕೊಡಲಾಗಿದೆ. ಓಕೆ, ಅದಾದ್ಮೇಲೆ ಈಗ ನಾವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೇಕು. ಯಾವ ತರ ಅಪ್ಲಿಕೇಶನ್ ಆಗ್ಬೇಕಪ್ಪ ಅಂದ್ರೆ ಇಲ್ಲಿ ನೀವು ಅಪ್ಲಿಕೇಶನ್ ಡೀಟೇಲ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ತರ ಇಂಟರ್ಫೇಸ್ ಬರುತ್ತೆ. ಈ ತರ ಇಂಟರ್ಫೇಸ್ ಓಪನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ ಏನು ಅರ್ಜಿದಾರ ವಿವರ ನೋಂದಣಿ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನೀವು ಈಗ ಇಲ್ಲಿ ನನ್ನ ಹೆಸರು ಕೂಡ ತೋರಿಸ್ತಾ ಇದೆ. ಓಕೆನಾ, ನಿಮ್ದು ಹೆಸರು ಕೂಡ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ತಿರ್ಬೋದು. ನನ್ನ ಹೆಸರು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗುತ್ತೆ. ತೋರಿಸ್ಕೊಡುತ್ತೆ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆಗುವಾಗ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಆಲ್ರೆಡಿ ಅಪ್ಲೈ ಮಾಡಿದ್ರು ಕೂಡ ಏನಪ್ಪ ಡೀಟೇಲ್ಸ್ ಕೂಡ ಫೆಚ್ ಆಗಿ ಬಂದಿರುತ್ತೆ. ಇವಾಗ ಏನಪ್ಪ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೇಕು. ಇವಾಗ ಏನಪ್ಪ ನೀವು ಸ್ಟೆಪ್ ಬೈ ಸ್ಟೆಪ್ ಇರ್ತವೆ, ಯಾವ ಸ್ಟೆಪ್ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನಿಮ್ದು ಪರ್ಸನಲ್ ಡೀಟೇಲ್ಸ್ ಫಿಲ್ ಮಾಡಬೇಕು. ಅದಾದ್ಮೇಲೆ ಎಜುಕೇಶನ್ ಕ್ವಾಲಿಫಿಕೇಶನ್ ಫಿಲ್ ಮಾಡಬೇಕು, ರಿಸರ್ವೇಶನ್ ಫಿಲ್ ಮಾಡಬೇಕು, ಯಾವುದೇ ಎಕ್ಸ್ಪೀರಿಯನ್ಸ್ ಫಿಲ್ ಮಾಡಬೇಕು. ಆಮೇಲೆ ಅದೇ ಡೀಟೇಲ್ಸ್ ನ ಇಲ್ಲಿ ಫಿಲ್ ಮಾಡ್ತಾ ಬರ್ಬೇಕು. ಇವಾಗ ನಾವೇನಪ್ಪ ಅಂದ್ರೆ ಫಸ್ಟ್ ಪರ್ಸನಲ್ ಡೀಟೇಲ್ಸ್ ನ ಫಿಲ್ ಮಾಡ್ತಾ ಬರೋಣ. ಓಕೆ, ನಾವು ಪರ್ಸನಲ್ ಡೀಟೇಲ್ಸ್ ಫಿಲ್ ಮಾಡೋಕೆ ಮುಂಚೆ ಏನಪ್ಪ ಅಂದ್ರೆ ಇಲ್ಲಿ ಬೋರ್ಡ್ ಅಂದ್ರೆ ನೀವು SSLC ಬೋರ್ಡ್ ಯಾವ ಬೋರ್ಡ್ ಅಲ್ಲಿ ಓದಿದ್ರೆ ಅಂತ ಕೇಳ್ತಾ ಇದ್ರೆ, ಇಲ್ಲಿ ನಾವು SSLC ಬೋರ್ಡ್ ಯಾವ್ದಲ್ಲಿ ಓದಿದ್ರೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ತಾ ಬರಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ SSLC 10th ತೋರಿಸ್ತಾ ಇದೆ. ಓಕೆನಾ, ಇಲ್ಲಿ CBSE ತೋರಿಸ್ತಾ ಇದೆ, ICSE ತೋರಿಸ್ತಾ ಇದೆ, ಅದರ್ ಸ್ಟೇಟ್ ಕೂಡ ತೋರಿಸ್ತಾ ಇದೆ. ಓಕೆನಾ, ನೀವು ಯಾವ ಬೋರ್ಡಲ್ಲಿ ಓದಿದ್ರೆ ಅದನ್ನ ನೀವು ಸೆಲೆಕ್ಟ್ ಮಾಡ್ತಾ ಬರಬೇಕು. ಅದಾದ್ಮೇಲೆ ಏನಪ್ಪ ಅಂದ್ರೆ ನಿಮ್ದು SSLC ಏನಪ್ಪ ಅಂದ್ರೆ ನೋಂದಣಿ ಸಂಖ್ಯೆ ಅಂದ್ರೆ ರೂಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ SSLC ಮ್ಯಾನುವಲ್ ಎಂಟ್ರಿ ನೀವಾದ್ರೂ ಮ್ಯಾನುವಲ್ ಎಂಟ್ರಿ ಮಾಡಕ್ಕೆ ಇಷ್ಟಪಟ್ಟಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ನಾವು ಮ್ಯಾನುವಲ್ ಎಂಟ್ರಿ ಮಾಡಕ್ಕೆ ಇಷ್ಟಪಡಲ್ಲಪ್ಪ ಅಂದ್ರೆ SSLC ಪಾಸ್ವರ್ಡ್ ಆನ್ ಆಫ್ಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಮ್ಯಾನುವಲ್ ಎಂಟ್ರಿ ಮಾಡಕಪ್ಪ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಜಸ್ಟ್ ನಿಮ್ಮ SSLC ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡು ಸಾಗಿ ಆಟೋಮೆಟಿಕ್ ಆಗಿ ಎಲ್ಲ ಡಾಕ್ಯುಮೆಂಟ್ ಇಲ್ಲಿ ಫೆಚ್ ಆಗಿ ಬರ್ತಾ ಹೋಗುತ್ತೆ. ಓಕೆ, ಅದು ಯಾವ ತರ ಬಂದಿದೆ ನೋಡೋದಾದ್ರೆ ಇವಾಗ ಇಲ್ಲಿ ನೀವು ನೋಡ್ತಿರ್ಬೋದು. ನಂದು ಏನಪ್ಪಾ ಅಂದ್ರೆ SSLC ತರಗತಿ ನೋಂದಣಿ ಸಂಖ್ಯೆ ಆಗಿರ್ಬೋದು, ನನ್ನ ನೇಮ್ ಆಗಿರ್ಬೋದು, ಆಮೇಲೆ ನಮ್ದು ತಾಯಿ ಹೆಸರು ಆಗಿರ್ಬೋದು, ತಂದೆ ಹೆಸರು ಆಗಿರ್ಬೋದು, ಜನರಲ್ ಏನೋ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ಲೈಕ್ ಅದಾದ್ಮೇಲೆ ಏನಪ್ಪ ಅಂದ್ರೆ ಹುಟ್ಟಿದ ದಿನ ಕೂಡ ಇಲ್ಲ ಅಂತ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರುತ್ತೆ. ಲೈಕ್ ನಾ ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆನಾ, ಹಾಗಾಗಿ ನೀವೇನಾದ್ರೂ ಅಪ್ಲಿಕೇಶನ್ ಆಗ್ತಿದ್ರೆ ನೀವು ಜಸ್ಟ್ ಮೊಬೈಲ್ ನಂಬರ್ ಏನಪ್ಪ ನೋಂದಣಿ ಸಂಖ್ಯೆ ಆಗಿರೋ ಸಾಕು, ಆರಾಮಾಗಿ ನೀವು ಲಾಗಿನ್ ಆಗ್ತಾ ಬರುತ್ತೆ. ಇದೆಲ್ಲ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನಿಮ್ಮ ತಂದೆ ತಾಯಿ ಹೆಸರು ಎಲ್ಲ ಫೆಚ್ ಆದ್ಮೇಲೆ ನಿಮಗೆ ಮೊಬೈಲ್ ನಂಬರ್ ಕೇಳ್ತೀವಿ. ಮೊಬೈಲ್ ನಂಬರ್ ಕೂಡ ಎಂಟ್ರಿ ಆಗಿರುತ್ತೆ. ಆಮೇಲೆ ಇಮೇಲ್ ಕೂಡ ಇಲ್ಲಿ ಎಂಟ್ರಿ ಆಗಿರುತ್ತೆ. ಅಂದ್ರೆ ನೀವು ಆವಾಗಲೇ ರಿಜಿಸ್ಟ್ರೇಷನ್ ಹಾಕುವಾಗ ನಿಮ್ದು ಮೊಬೈಲ್ ನಂಬರ್ ಮತ್ತು ಫೋನ್ ನಂಬರ್ ಇಮೇಲ್ ಕೊಟ್ಟಿರ್ತೀರಲ್ವಾ, ಅದು ಆಟೋಮೆಟಿಕ್ ಬಂದಿರುತ್ತೆ. ಮತ್ತೆ ನೀವು ಯಾವುದೇ ಕಾರಣಕ್ಕೆ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಏನಪ್ಪ ಎಕ್ಸ್ಟ್ರಾ ಎಂಟ್ರಿ ಮಾಡಕಂದ್ರೆ ಇಲ್ಲಿ ನಿಮ್ದು ಆಲ್ಟರ್ನೇಟಿವ್ ಫೋನ್ ನಂಬರ್ ಇದೆ, ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ದು ಆಲ್ಟರ್ನೇಟಿವ್ ಮೇಲ್ ಇದೆ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಇನ್ ಕೇಸ್ ಇದ್ರೆ ಎಂಟ್ರಿ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದ್ರೆ ಯಾವುದೇ ಕಾರಣಕ್ಕೆ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇದೆಲ್ಲ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ನಿಮ್ದು ರಾಷ್ಟ್ರೀಯತೆ ಅಂದ್ರೆ ನಿಮ್ಮ ನ್ಯಾಷನಾಲಿಟಿ ಯಾವ್ದು ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು ಆಧಾರ್ ಟೈಪ್ ನೀವು ಯಾವ ಆಧಾರ್ ಟೈಪ್ ಆಧಾರ್ ಅಂದ್ರೆ ಐಡೆಂಟಿ ಟೈಪ್ ಆಧಾರ್ ಕಾರ್ಡ್ ಕೊಡಬಹುದು, ಪಾನ್ ಕಾರ್ಡ್ ಕೊಡಬಹುದು, ರೇಷನ್ ಕಾರ್ಡ್ ಕೂಡ ಕೊಡಬಹುದು. ಇಲ್ಲಿ ಕುಟುಂಬ ಐಡಿ ಅಂತ ನಿಮ್ದು ಕುಟುಂಬ ಐಡಿ ಕೂಡ ಕೊಡ್ತಾ ಹೋಗ್ಬೋದು. ಲೈಕ್ ಆಲ್ಮೋಸ್ಟ್ ಎಲ್ಲ ಬೆಟರ್ ಅಂದಿದ್ರೆ ಆಧಾರ್ ಕಾರ್ಡ್ ಕೊಡೋದು ಬೆಟರ್ ಅನ್ಸುತ್ತೆ. ಓಕೆ, ಹಾಗಾಗಿ ನಮ್ದು ಆಧಾರ್ ಕಾರ್ಡ್ ಕೊಡ್ಕೊಳ್ಳಿ. ಆಧಾರ್ ಕೊಟ್ಟು ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ನಿಮ್ದು ಆಧಾರ್ ಸಂಖ್ಯೆಗಳು ಎಂಟ್ರಿ ಮಾಡ್ಕೋಬೇಕು. ಆಧಾರ್ ಸಂಖ್ಯೆ ಎಂಟ್ರಿ ಮಾಡ್ಕೊಂಡು ಆದ್ಮೇಲೆ ಲೈಕ್ ನಿಮ್ದು ಫೋಟೋ ಮತ್ತೆ ಇಲ್ಲಿ ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡ್ತಾ ಬರಬೇಕು. ಓಕೆ, ಇನ್ ಕೇಸ್ ನೀವು ಆಲ್ರೆಡಿ ಒನ್ ಟೈಮ್ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ದು ಫೋಟೋ ಅಪ್ಡೇಟ್ ಕೂಡ ಮಾಡ್ತಾ ಹೋಗ್ಬೋದು. ಓಕೆ, ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಫೋಟೋ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಹಾಗೆ
ಚೂಸ್ ಫೈಲ್ ಕ್ಲಿಕ್ ಮಾಡ್ಕೊಂಡು ನಿಮ್ದು ಸಿಗ್ನೇಚರ್ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತಾ ಬರ್ಬೋದು. ಓಕೆ, ನಾನು ಇವಾಗ ಏನಪ್ಪ ಒಂದು ಫೋಟೋ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಒಂದು ಫೋಟೋ ಮತ್ತೆ ಸಿಗ್ನೇಚರ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಹಾಗೆ ನೀವು ಕೂಡ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕೂಡ ಅಪ್ಡೇಟ್ ಮಾಡ್ತಾ ಬರ್ಬೋದು. ನೀವು ಸೇವ್ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ನೀವು ಅಪ್ಲೋಡ್ ಮಾಡಿದ್ಮೇಲೆ ಅಪ್ಡೇಟ್ ಆಗ್ತದೆ ಅಂತ ಟೆನ್ಷನ್ ಮಾಡ್ಕೋಬೇಡಿ, ಜಸ್ಟ್ ಸೇವ್ ಅಂತ ಕೊಡಿ, ಆಟೋಮೆಟಿಕ್ ಆಗಿ ನಿಮ್ದೆಲ್ಲ ಡೀಟೇಲ್ಸ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಓಕೆ ಅದಾದ್ಮೇಲೆ ಏನಪ್ಪಾ ನಿಮ್ದು ನೆಕ್ಸ್ಟ್ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಾದ್ಮೇಲೆ ನಿಮ್ದು ಪರ್ಮನೆಂಟ್ ಅಡ್ರೆಸ್ ಎಂಟ್ರಿ ಮಾಡ್ಕೋಬೇಕು. ಅದಕ್ಕೆ ಅದಾದ್ಮೇಲೆ ಕೆಳಗಡೆ ಇಲ್ಲಿ ಕರೆಸ್ಪಾಂಡಿಂಗ್ ಅಡ್ರೆಸ್ ಕೂಡ ಕೇಳ್ತಾ ಹೋಗ್ತಾರೆ. ಓಕೆ, ಪರ್ಮನೆಂಟ್ ಅಡ್ರೆಸ್ ಕರೆಸ್ಪಾಂಡಿಂಗ್ ಅಡ್ರೆಸ್ ನಿಮ್ಗೆ ಗೊತ್ತಿರುತ್ತೆ. ಪರ್ಮನೆಂಟ್ ಅಂದ್ರೆ ನಿಮ್ಮ ಮನೆ ಇರುವಂತ ಪರ್ಮನೆಂಟ್ ಅಡ್ರೆಸ್ ಆಗಿರುತ್ತೆ. ಕರೆಸ್ಪಾಂಡಿಂಗ್ ಅಂದ್ರೆ ನೀವು ಎಲ್ಲಿ ಓದ್ತಿರ್ತೀರಾ ಅದು ಕರೆಸ್ಪಾಂಡಿಂಗ್ ಅಡ್ರೆಸ್ ಆಗಿರುತ್ತೆ. ಕರೆಸ್ಪಾಂಡಿಂಗ್ ಅಡ್ರೆಸ್ ಎಲ್ಲಿ ಕೊಡ್ತೀರಾ ಅಲ್ಲಿ ಅಕ್ಕಪಕ್ಕ ಇರುವಂತ ಏನಪ್ಪ ನಿಮ್ಗೆ ಎಕ್ಸಾಮ್ ಸೆಂಟರ್ ಇಲ್ಲಿ ಆಗ್ತಾ ಹೋಗ್ತದೆ. ಇಲ್ಲಿ ಏನಪ್ಪ ನಿಮಗೆ ಅಲ್ಲಿ ಲೊಕೇಶನ್ ಹೋಗ್ತಾರೆ, ಅಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಕರೆಸ್ಪಾಂಡಿಂಗ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ನೀವು ಬೇರೆ ಕೊಟ್ಟುಗಳು ನೀಡ್ತಾ ಹೋಗುತ್ತೆ. ಇಲ್ಲಿ ಕೆಳಗಡೆ ಏನಪ್ಪ ಅಡ್ರೆಸ್ ಏನಪ್ಪ ಅಂದ್ರೆ ನೀವು ಎಂಟ್ರಿ ಮಾಡ್ತಾ ಬರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ರೆಸ್ನೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಫಿಸಿಕಲ್ ಡೀಟೇಲ್ಸ್ನ ಫಿಲ್ ಮಾಡ್ತಾ ಬರಬೇಕು. ಮೊದಲನೇದಾಗಿ ನಿಮ್ದು ಐಟ್ ಎಷ್ಟಿದೆ ಐಟ್ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ವೇಟ್ ಎಷ್ಟಿದೆ ವೇಟ್ ಎಂಟ್ರಿ ಮಾಡ್ಕೋಬೇಕು. ಅದಾದ ನೆಕ್ಸ್ಟ್ ಮುಂದೆ ನಿಮ್ದು ಎದೆ ಸುತ್ತಳತೆ ಎಷ್ಟಿದೆ ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ದು ಎದೆ ಎಕ್ಸ್ಪೆಂಡ್ ಆದಾಗ ನಿಮ್ದು ಎದೆ ಎಕ್ಸ್ಪೆಂಡ್ ಆದಾಗ ಎಷ್ಟು ಎಕ್ಸ್ಪೆಂಡ್ ಆಗುತ್ತೆ ಅದನ್ನ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ದೂರದ ಎಷ್ಟಿದೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ದು ನೀರು ವಿಸನ್ ಎಷ್ಟಿದೆ ಅಂತ ಕೂಡ ಇಲ್ಲಿ ನೀವು ಎಂಟ್ರಿ ಮಾಡ್ತಾ ಬರಬೇಕು. ಇದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನೀವೇನಾದ್ರು ಇಲ್ಲಿ ಇದೆಲ್ಲ ಆದ್ಮೇಲೆ ನಿಮ್ದು ದೈಹಿಕ ಸಾಮರ್ಥ್ಯ ದಾಖಲೆ ನಿಮ್ಗೆ ಏನಾದ್ರು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಏನೋ ಸರ್ಟಿಫಿಕೇಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ತಾ ಬರ್ಬೋದು. ಇನ್ ಕೇಸ್ ಇಲ್ಲಪ್ಪ ಅಂದ್ರೆ ಕೂಡ ಅಪ್ಲೋಡ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಏನಪ್ಪ ನೆಕ್ಸ್ಟ್ ಕೆಳಗಡೆ ಏನಪ್ಪ ಅಂದ್ರೆ ಇಲ್ಲಿ ನಿಮ್ದು ಡ್ರೈವಿಂಗ್ ಲೈಸೆನ್ಸ್ ಎಂಟ್ರಿ ಮಾಡ್ತೀವಿ. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾ ಇದ್ದಾರೆ. ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಕೂಡ ಎಸ್ ಅಂತ ಹಾಕೊಳ್ಳಿ, ಇಲ್ಲದ್ರೆ ನೋ ಅಂತ ನೀವು ಹಾಕೋಬಹುದು. ಓಕೆ, ನನ್ನ ಹತ್ರ ಏನಪ್ಪ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇರೋ ಕಾರಣ ಎಸ್ ಅಂತ ಹಾಕೊಂಡಿದ್ದೀನಿ. ಎಸ್ ಅಂತ ಹಾಕೊಂಡು ನೀವೇನಪ್ಪ ಅಂದ್ರೆ ಕೆಳಗಡೆ ಇಲ್ಲಿ ನಿಮ್ದು ಮ್ಯಾನುವಲ್ ಆಗಿ ಎಂಟ್ರಿ ಮಾಡ್ತಾರೆ ಕೇಳ್ತಾರೆ. ಇಲ್ಲಾಂದ್ರೆ ಕ್ಲಿಕ್ ಟು ಗೆಟ್ ಯುವರ್ ಡಾಟಾ ಫ್ರಮ್ ಸಿಸ್ಟಮ್ ಡಾಟಾ ಆಟೋಮೆಟಿಕ್ ಫೆಚ್ ಆಗುವಂತ ಕೇಳ್ತಾ ಹೋಗ್ತಾರೆ. ಬೆಟರ್ ಅಪ್ಪ ಅಂದ್ರೆ ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಆದ್ಮೇಲೆ ಜಸ್ಟ್ ನೀವೇನಪ್ಪ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ಎಂಟ್ರಿ ಮಾಡ್ಕೊಂಡ್ರೆ ಸಾಕು. ಆಟೋಮೆಟಿಕ್ ಆಗಿ ಏನಪ್ಪ ನಿಮ್ದು ಎಲ್ಲ ಡೇಟಾಸ್ ಫೆಚ್ ಆಗಿ ಬರುತ್ತೆ. ಅಂದ್ರೆ ನಿಮ್ದು ನೇಮ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಆಮೇಲೆ DL ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ನೀಡೋ ದಿನಾಂಕ ಆಗಿರ್ಬೋದು, ಎಕ್ಸ್ಪೈರ್ ದಿನಾಂಕ ಯಾವಾಗ ಆಗುತ್ತೆ ಅಂತಂದು ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ಸಿಸ್ಟಮ್ ಏನಪ್ಪಾ ಅಂದ್ರೆ ಡಾಟಾ ಫೆಚ್ ಅನ್ನು ಕೊಡಿ, ಆಟೋಮೆಟಿಕ್ ಎಲ್ಲ ಬರ್ತಾ ಹೋಗೋದಕ್ಕೆ. ಅದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು ನಿಮ್ ಫೋಟೋ ಕೂಡ ಕಾಣ್ತಾ ಹೋಗುತ್ತೆ, ಫೋಟೋ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ನಿಮ್ದು DL ಅಪ್ಲೋಡ್ ಮಾಡೋದಕ್ಕೆ ಕಂಪಲ್ಸರಿ ಏನಪ್ಪಾ ಅಂದ್ರೆ ನಿಮ್ ಕೇಸ್ ನಿಮ್ಮ ಹತ್ರ DL ಇದ್ರೆ ಕಂಪಲ್ಸರಿ ಅದನ್ನ ಕ್ಲಿಕ್ ಮಾಡ್ಕೊಂಡು DL ಫೋಟೋನ ಕಂಪಲ್ಸರಿ ಅಪ್ಲೋಡ್ ಮಾಡ್ತಾ ಬರ್ಬೇಕು. ಅಪ್ಲೋಡ್ ಮಾಡಾದ್ಮೇಲೆ ನಿಮ್ದು DL ಅಲ್ಲಿ ಯಾವ ತರ ಫೋಟೋ ಇರುತ್ತೆ ಆ ಫೋಟೋಗಳು ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತಾರೆ. ಅದೆಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ KPSC ಎಕ್ಸಾಮ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವೇನಾದ್ರೂ ಹಿಂದಿನ KPSC ಪರೀಕ್ಷೆ ಬರ್ದಿರಾ ಅಂದ್ರೆ ನೀವೇನಾದ್ರೂ KPSC ಎಕ್ಸಾಮ್ ಬರ್ದಿರಾ ಅಂತ ಕೇಳ್ತಾ ಹೋಗ್ತಾರೆ. ಇನ್ ಕೇಸ್ ನೀವೇನಾದ್ರೂ KPSC ಎಕ್ಸಾಮ್ ಬರೆದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಪ್ಪ ಬರ್ದಿಲ್ಲಪ್ಪ ಅಂದ್ರೆ ನೀವು ನೋ ಅಂತ ನೀವು ಹಾಕೊಂತ ಬರ್ಬೋದು. ಓಕೆ, ಅಲ್ಲಿ ಕೇಳ್ತಾ ಇದ್ರೆ ನೆಕ್ಸ್ಟ್ ಎಸ್ ಇದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ನೀವು ಹಾಕೊಂತ ಬರ್ಬೋದು. ಓಕೆ, ಅದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ನೀವೇನಾದ್ರು ಗೆಜೆಟೆಡ್ ಪ್ರೊಫೆಷನಲ್ ಏನಪ್ಪ ಸೀಮಿತ ಅಂದ್ರೆ ನೀವೇನಪ್ಪ ಅಂದ್ರೆ ಓನ್ಲಿ KSC ಪೋಸ್ಟ್ ರಿಲೇಟೆಡ್ ಏನಪ್ಪ ಅಪ್ಲಿಕೇಶನ್ ಆಗ್ತದೆ ಅಂತ ಕೇಳಿದ್ರೆ ಎಸ್ ಅಂತ ಹಾಕೊಳ್ಳಿ, ನೋ ಅಂತ ನೀವು ಹಾಕೊಂತ ಬರ್ಬೇಕು. ಓಕೆನಾ, ಇಲ್ಲಿ ಏನ್ ಕೊಡಲಾಗಿದೆಪ್ಪ ಅಂದ್ರೆ ನಂಬರ್ ಆಫ್ ಅಟೆಂಪ್ಟ್ಸ್ ಫಾರ್ ಗೆಜೆಟೆಡ್ ಪ್ರಾಬಬಿಲಿಟಿ ಪೋಸ್ಟ್. ನೀವೇನಾದ್ರೂ ಎಷ್ಟು ಟೈಮ್ ನೀವೇನಪ್ಪ KS ಅಪ್ಲಿಕೇಶನ್ ಅಂದ್ರೆ KS ಎಕ್ಸಾಮ್ ಬರ್ದಿರ ಅಂತ ಕೇಳ್ತಾ ಇದ್ರೆ ಎಷ್ಟು ಟೈಮ್ ಬರ್ದಿರ ಅಂತ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡು ಏನಪ್ಪಾ ಅಂದ್ರೆ ನೀವು ಅಧಿಸೂಚನೆ ವರ್ಷ ಯಾವ ವರ್ಷ ನಿಮ್ಗೆ ಅಧಿಸೂಚನೆ ಮಾಡಿದ್ರು ಅದ್ರ ನೋಂದಣಿ ಸಂಖ್ಯೆ ಹಾಕೋಬೇಕು. ಅಂದ್ರೆ ನೋಂದಣಿ ಸಂಖ್ಯೆ ಕಂಪಲ್ಸರಿ ಹಾಕೊಳ್ಳಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನಂಬರ್ ಅಟೆಂಪ್ಟ್ ಎಷ್ಟು ಸಲ ಬರ್ದಿರ ಕೂಡ ಇಲ್ಲಿ ನೀವು ಹಾಕೊಂತ ಬರ್ಬೇಕು. ಇನ್ ಕೇಸ್ ನೀವೇನಾದ್ರು ಅಟೆಂಪ್ಟ್ ಮಾಡಿದ್ರೆ ಆ ತರ ನೀವು ಎಸ್ ಅಂತ ಹಾಕೊಂಡು ಅದು ಕೇಳೋ ಡೀಟೇಲ್ಸ್ ನೀವು ಕಂಪಲ್ಸರಿ ಫಿಲ್ ಮಾಡ್ಕೊಂಡು ಬರಬೇಕು. ಎಲ್ಲ ಫಿಲ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ಸಾಕು, ಆಟೋಮೆಟಿಕ್ ಆಗಿ ಏನಪ್ಪ ನಿಮ್ದು ಸೇವ್ ನಿಮ್ದು ಏನಪ್ಪಾ ಎಲ್ಲ ಸೇವ್ ಇನ್ನೊಂದ್ಸಲ ಏನಪ್ಪಾ ಅಂದ್ರೆ ಸೇವ್ ಮಾಡ್ಕೊಂಡು ನೀವೇನಪ್ಪಾ ಅಂದ್ರೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ತಾ ಬರಬೇಕು. ಓಕೆ, ಇಲ್ಲಿ ಏನಪ್ಪ ನಿಮ್ದು ಪರ್ಸನಲ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಫಿಲ್ ಮಾಡ್ತಾ ಬರಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ನಿಮ್ದು ಏನೇ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾಡಿದ್ರೆ ಅಂದ್ರೆ SSLC ಮಾಡಿದಿರಾ, PUC ಮಾಡಿದಿರಾ, ಡಿಗ್ರಿ ಮಾಡಿದಿರಾ, ಇದಕ್ಕೆ ಅಪ್ಲಿಕೇಶನ್ ಆಗ್ಬೇಕಂದ್ರೆ ನಿಮಗೆ ಕಂಪಲ್ಸರಿ ಡಿಗ್ರಿ ಮಾಡಿರಬೇಕು. ಆಗಿದ್ರೆ ಮಾತ್ರ ಏನಪ್ಪ ನಿಮಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ಅದಾದ್ಮೇಲೆ ಇಲ್ಲಿ ಏನಂತ ಫಿಲ್ ಮಾಡ್ತಾ ಬರಬೇಕಪ್ಪ ಅಂದ್ರೆ ಇಲ್ಲಿ ಎಜುಕೇಶನ್ ಕ್ವಾಲಿಫಿಕೇಶನ್ ಆಲ್ರೆಡಿ ಏನಪ್ಪ ನಿಮ್ದು SSLC ಡೀಟೇಲ್ಸ್ ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಫಿಲ್ ಮಾಡಿರ್ತಾರೆ. ಲೈಕ್ ನೀವು ನೆಕ್ಸ್ಟ್ ಏನ್ ಫಿಲ್ ಮಾಡಕಪ್ಪ ಅಂದ್ರೆ ಇಲ್ಲಿ ಕ್ವಾಲಿಫಿಕೇಶನ್ ಟೈಪ್ ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ವಾಲಿಫಿಕೇಶನ್ ಟಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವು PUC ಆಡ್ ಮಾಡಿಲ್ಲಪ್ಪ ಅಂದ್ರೆ PUC ಆಡ್ ಮಾಡ್ಕೋಬೇಕು. PUC ಆಡ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಲೈಕ್ ನಿಮ್ ಡಿಪ್ಲೊಮಾ ಆಡ್ ಮಾಡ್ಕೊಳ್ಳಿ. ಐಟಿ ಆಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬಂದು ಏನಪ್ಪಾ ಅಂದ್ರೆ ಗ್ರಾಜುಯೇಟ್ ಇಂಜಿನಿಯರ್ ಆಗಿದ್ರೆ ನೀವು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರೆ ಲೈಕ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ ಡಿಗ್ರಿ ಕಂಪಲ್ಸರಿ ಫಿಲ್ ಮಾಡ್ತಾ ಬರ್ಬೇಕು. ಹಾಗಾಗಿ ನೀವು ಜಸ್ಟ್ SSLC ಫಿಲ್ ಮಾಡಿದ್ರೆ SSLC ಫಿಲ್ ಮಾಡಿದೀನಿ ಮತ್ತೆ ಮುಂದೆ ಹೋಗ್ಬಾರ್ದು. ಇನ್ ಕೇಸ್ ನೀವೇನಾದ್ರೂ SSLC ಅಷ್ಟೇ ಫಿಲ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ಓಕೆ, ಹಾಗಾಗಿ SSLC PUC ಮತ್ತೆ ಡಿಗ್ರಿದು 3 ಕೂಡ ನೀವು ಫಿಲ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಬರ್ಬೇಕು. ಓಕೆ,
ನಾನು ಇವಾಗ ಏನಪ್ಪ ಅಂದರೆ ಆಲ್ರೆಡಿ ಎಲ್ಲ ಫಿಲ್ ಮಾಡೋ ಕಾರಣ ಏನಪ್ಪ ನನಗೆ ಯಾವುದೇ ಕಾರಣಕ್ಕೆ ನಾನು ಫಿಲ್ ಮಾಡೋ ಅವಶ್ಯಕತೆಗಳು ಇಲ್ಲಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಏನಪ್ಪ ಲೈಕ್ ನಾನು ಜಸ್ಟ್ SSN ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಎಲ್ಲ ಡೀಟೇಲ್ಸ್ನ ಇಲ್ಲಿ ನಿಮ್ಮದು ನೋಂದಣಿ ಸಂಖ್ಯೆ ಆಗಿರ್ಬೋದು, ನಿಮ್ಮದು ಶಾಲೆ ಹೆಸರು ಶೋ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಸ್ಟೇಟು, ಎಷ್ಟು ಪಾಸ್ ಆಗಿದ್ರೆ ಫೇಲ್ ಆಗಿದ್ರೆ, ಅದಾದಮೇಲೆ ನಿಮ್ಮದು ಮಾರ್ಕ್ಸ್ ಏನಂತಂದು ಆಟೋಮೆಟಿಕ್ ಆಗಿ ಸಿಸ್ಟಮ್ ಮುಖಾಂತರ ಏನಪ್ಪ ನಿಮಗೆ ಡಾಟಾ ಫೆಚ್ ಆಗಿ ಬರುತ್ತೆ. ಓಕೆ, ಹಾಗಾಗಿ ಮ್ಯಾನುವಲ್ ಆಗಿ ಮತ್ತೆ ಎಂಟ್ರಿ ಮಾಡೋ ಅವಶ್ಯಕತೆಗಳು ಇರೋದಿಲ್ಲ. ಓಕೆ, ನಾನು ಇಲ್ಲಿ ಏನಪ್ಪ ಅಂದರೆ ಎಲ್ಲ ಫಿಲ್ ಮಾಡ್ಕೊಂಡು ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ನೆಕ್ಸ್ಟ್ ಪೇಜ್ ಏನಪ್ಪ ನೆಕ್ಸ್ಟ್ SSC ಡೀಟೇಲ್ಸ್ ಸೇವ್ ಆಗುತ್ತೆ. ನೆಕ್ಸ್ಟ್ ಅದೇ ತರ PUC ಡೀಟೇಲ್ಸ್ ಫಿಲ್ ಮಾಡ್ಕೊಳ್ಳಿ. ಮತ್ತೆ ಅದೇ ತರ ಏನಪ್ಪ ಅಂದ್ರೆ ಡಿಗ್ರಿ ಡೀಟೇಲ್ಸ್ ನ ಫಿಲ್ ಮಾಡ್ಕೋಬೇಕು. ಎಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ಬರಬೇಕು. ಕೆಳಗಡೆ ಬಂದ್ಮೇಲೆ ನೋಡ್ಬೇಕು. ಓಕೆನಾ, ನೀವು SSC ಫಿಲ್ ಮಾಡಿದೀನಿ, ಹಾಗೆ ಸೆಕೆಂಡ್ PUC ಫಿಲ್ ಮಾಡಿದೀನಿ, ಆಮೇಲೆ ಗ್ರಾಜುಯೇಟ್ ಕೂಡ ಇಲ್ಲಿ ಏನಪ್ಪ ಡಿಗ್ರಿ ಕೂಡ ಇಲ್ಲಿ ಫಿಲ್ ಮಾಡ್ತಾ ಬಂದಿನಿ. ಓಕೆ, ನಿಮಗೆ ಈ ತರ ಕಂಪಲ್ಸರಿ ತೋರಿಸಬೇಕು. ಹೀಗಿದ್ರೆ ಮಾತ್ರ ಏನಪ್ಪ ನಿಮ್ದು ಎಲ್ಲ ಡೀಟೇಲ್ಸ್ ಫಿಲ್ ಆಗಿದೆ, ಎಲ್ಲ ಎಜುಕೇಶನ್ ಡೀಟೇಲ್ಸ್ ಫಿಲ್ ಆಗಿದೆ ಅಂತ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಓಕೆ, ಇದೆಲ್ಲ ಫಿಲ್ ಮಾಡ್ಕೊಂಡಾದ್ಮೇಲೆ ಸೇವ್ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೇವ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದರಿಂದ ಇಲ್ಲೆಲ್ಲ ತೋರಿಸುತ್ತೆ. ನೆಕ್ಸ್ಟ್ ಇನ್ ಕೇಸ್ ನೀವು ಪ್ರಿವಿಯಸ್ ಹೋಗೋದು ಪ್ರಿವಿಯಸ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ನಿಮ್ದು ರಿಸರ್ವೇಷನ್ ಕ್ಲೈಮ್ ಮಾಡ್ದೆ ಬರಬೇಕು. ರಿಸರ್ವೇಷನ್ ಯಾವ ತರ ಕ್ಲೈಮ್ ಮಾಡಕಪ್ಪ ಅಂದ್ರೆ ನಿಮ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ ಎಂಟ್ರಿ ಮಾಡಬೇಕು. ನೀವು 371J ಇದ್ರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಂತ ಬನ್ನಿ. ಇಲ್ಲಾಂದ್ರೆ ಲೈಕ್ ಗ್ರಾಮೀಣ ಅವೆಲ್ಲ ನಾನು ಫಿಲ್ ಮಾಡ್ತಾ ಬರಬೇಕು. ಅದನ್ನ ಯಾವ ತರ ಫಿಲ್ ಮಾಡಕಂತ ಕೂಡ ಈಗ ಇಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಏನಪ್ಪ ಅಂದ್ರೆ ಇಲ್ಲಿ ನಿಮಗೆ ಆರು ಕ್ಲೈಮ್ ನೀವೇನಾದ್ರು ಮೀಸಲಾತಿ ಕ್ಲೈಮ್ ಮಾಡ್ತೀರಾ ಅಂದ್ರೆ ನೀವೇನಾದ್ರು ಮೀಸಲಾತಿ ಹೊಂದುತ್ತೀರಾ ಅಂತ ಕೇಳ್ತಾ ಇದ್ರೆ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಮ್ಯಾನುವಲ್ ಎಂಟ್ರಿ ಆಪ್ಷನ್ ಇರುತ್ತೆ, ಸಿಸ್ಟಮ್ ಮುಖಾಂತರ ಡಾಕ್ಯುಮೆಂಟ್ ಫೆಚ್ ಆಪ್ಷನ್ ಕೂಡ ಇರುತ್ತೆ. ಆಲ್ಮೋಸ್ಟ್ ನೀವು ಅಪ್ಲಿಕೇಶನ್ ಆಗುವಾಗ ಸೆಕೆಂಡ್ ಆಪ್ಷನ್ ಮೇಲೆ ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಆಪ್ಷನ್ ಮೇಲೆ ಸಿಸ್ಟಮ್ ಮುಖಾಂತರ ಜನರೇಟ್ ಆಗಿ ಬರುತ್ತೆ. ಓಕೆನಾ, ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಜಸ್ಟ್ ಆಡಿ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಆಡಿ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಏನಪ್ಪ ನಿಮ್ದು ಆಡಿ ನಂಬರ್ ಇರುವಂತ ಕ್ಯಾಸ್ಟ್ ಆಗಿರ್ಬೋದು, ನೇಮ್ ಆಗಿರ್ಬೋದು ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬರುತ್ತೆ. ಮತ್ತೆ ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆಗಳು ಇಲ್ಲಿ ಇರೋದಿಲ್ಲ. ಡಾಟಾ ಎಲ್ಲ ಫೆಚ್ ಆದ್ಮೇಲೆ ಏನಪ್ಪ ನೆಕ್ಸ್ಟ್ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ಫೈಲ್ ಅಪ್ಲೋಡ್ ಮ್ಯಾನುವಲ್ ಆಗಿ ನೀವು ಕಂಪಲ್ಸರಿ ಅಪ್ಲೋಡ್ ಮಾಡ್ತಾ ಬರಬೇಕು. ಇಲ್ಲಿ ಏನಪ್ಪ ಚೂಸ್ ಫೈಲ್ ಅಂತ ಇದೆಯಲ್ಲ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಕೊಳ್ಳಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನೀವೇನೋ ಎಕ್ಸೈಸ್ ಮ್ಯಾನ್ ಆಗಿದ್ರೆ, ನೀವೇನಾದ್ರೂ ಮಾಜಿ ಸೈನಿಕ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು. ಹಾಗೆ ಸರ್ಟಿಫಿಕೇಟ್ ಇರುವಂತ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಲ್ಲ ಇದನ್ನೆಲ್ಲ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಎಂಟ್ರಿ ಮಾಡ್ತಾ ಬರಬೇಕು. ಅದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನೆಕ್ಸ್ಟ್ ಅದು ನೀವೇನಾದ್ರೂ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ, ನೀವೇನಾದ್ರೂ ಗ್ರಾಮೀಣದಲ್ಲಿ ಓದಿದ್ರೆ ಅಂದ್ರೆ 1 to 10th ನೀವು ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ ಮಾತ್ರ ನೀವು ಬರುತ್ತೆ. ನೀವು 1 to 9th ವರೆಗೆ ಏನೋ ಸಿಟಿಯಲ್ಲಿ ಓದಿ, ನೆಕ್ಸ್ಟ್ 10ನೇ ಕ್ಲಾಸ್ 1 to 9th ಗ್ರಾಮೀಣ ಭಾಗದಲ್ಲಿ ಓದಿ 10th ಮಾತ್ರ ಸಿಟಿಯಲ್ಲಿ ಓದಿದ್ರೆ ನೀವು ಗ್ರಾಮೀಣ ಭಾಗದಲ್ಲಿ ಬರುವಂತ ವಿದ್ಯಾರ್ಥಿಗಳು ಆಗುದಿಲ್ಲ. ಓಕೆ, ಹಾಗಾಗಿ 1 to 10th ಕಂಪಲ್ಸರಿ ಓದಿದ್ರೆ ಮಾತ್ರ ಗ್ರಾಮೀಣ ಭಾಗದಲ್ಲಿ ಓದಿದ್ರೆ ಮಾತ್ರ ನೀವು ಗ್ರಾಮೀಣ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಹೋಗುತ್ತಾರೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಗ್ರಾಮೀಣ ಭಾಗ ಸರ್ಟಿಫಿಕೇಟ್ ಕೂಡ ಇಲ್ಲಿ ಇಶ್ಯೂ ಇಲ್ಲೇನಪ್ಪ ಅಂದ್ರೆ ಫೈಲ್ ನ ಅಪ್ಲೋಡ್ ಮಾಡ್ತಾ ಬರಬೇಕು. ಅಪ್ಲೋಡ್ ಮಾಡಾದ್ಮೇಲೆ ಇದು ಗ್ರಾಮೀಣದ ಬಗ್ಗೆ ಡೀಟೇಲ್ಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳ ಮೀಸಲಾತಿ ಕೊಡುತ್ತೀರಾ ಅಂತ ಕೇಳ್ತಾ ಇದ್ರೆ ನೀವೇನಾದ್ರೂ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ. ಹಾಕೊಂಡಾದ್ಮೇಲೆ ಅದಾದ್ಮೇಲೆ ನೀವೇನಾದ್ರೂ ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಮೀಸಲಾತಿ ಪಡೆಯುತ್ತೀರಾ, ನೀವೇನಾದ್ರೂ ಕನ್ನಡ ಮಾಧ್ಯಮದಲ್ಲಿ ಓದಿದ್ರ ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೆ ನೀವೇನಾದ್ರೂ ಕನ್ನಡ ಮಾಧ್ಯಮ ಓದಿದ್ರೆ ಮಾತ್ರ ನಿಮಗೆ ಕನ್ನಡ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀರಿ. ಅದು ಬಂದ್ಬಿಟ್ಟು ನಾವು ಕನ್ನಡ ಮಾಧ್ಯಮ ಓದಿರ್ತಂತ ಅರ್ಥ. ಇಲ್ಲ ನಾನು ಕನ್ನಡ ಮಾಧ್ಯಮ ಓದಿಲ್ಲಪ್ಪ ಅಂದ್ರೆ ಲೈಕ್ ನೀವೇನೋ 1 to 10th ಒಳಗೆ ಒಂದು ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಓದಿದ್ರು ಕೂಡ ಏನಪ್ಪಾ ಅಂದ್ರೆ ನೀವು ಕನ್ನಡ ಮೀಡಿಯಂ ಕೂಡ ಬರೋದಿಲ್ಲ. ಹಾಗಾಗಿ ನೀವು 1 to 10th ಕಂಪಲ್ಸರಿ ಕನ್ನಡ ಮೀಡಿಯಂ ಓದಿರಬೇಕು. ಅದೆಲ್ಲ ಓದಾದ್ಮೇಲೆ ಇಲ್ಲಿ ಅದಾದ್ಮೇಲೆ ನೆಕ್ಸ್ಟ್ ನೀವೇನಾದ್ರೂ ಲೈಕ್ 371 ಅಂದ್ರೆ ನೀವೇನು ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಬರ್ತಿದ್ರೆ ಅಲ್ಲಿ ಎಸ್ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡಾದ್ಮೇಲೆ ನಿಮ್ದು 371J ಸರ್ಟಿಫಿಕೇಟ್ ಇರುತ್ತೆ, ಆ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡ್ತಾ ಬರಬೇಕು. ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮ್ಯಾನುವಲ್ ಎಂಟ್ರಿ ನಿಮ್ದು ಮಾಡ್ತೀರಾ ಇಲ್ಲ ಸಿಸ್ಟಮ್ ಮುಖಾಂತರ ಡಾಟಾ ಫೆಚ್ ಮಾಡ್ತಾ ಕೇಳ್ತಾ ಇದ್ದಾರೆ. ಅಂದ್ರೆ ಲೈಕ್ ನಿಮ್ದು 371J ಒಂದು ಆಡಿ ನಂಬರ್ ಇರುತ್ತಲ್ವ, ಆಡಿ ನಂಬರ್ ಜಸ್ಟ್ ಎಂಟ್ರಿ ಮಾಡ್ಕೊಂಡು ಸಾಕು ನಿಮ್ದು ಆಟೋಮೆಟಿಕ್ ಆಗಿ ಎಲ್ಲ ಡಾಟಾ ಇಲ್ಲಿ ಫೆಚ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಮ್ಯಾನುವಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಕೂಡ ಇಲ್ಲಿ ಇರುವುದಿಲ್ಲ. 371J ಅಪ್ಲೋಡ್ ಮಾಡಾದ್ಮೇಲೆ ಏನಪ್ಪ PDF ಫೋಟೋ ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಾದ್ಮೇಲೆ ಏನಪ್ಪ ನೆಕ್ಸ್ಟ್ ಇಲ್ಲಿ 8th ಆಪ್ಷನ್ ಬಂದ್ಬಿಟ್ಟು ನೀವೇನಾದ್ರೂ ಎಕ್ಸೈಸ್ ಅಂದ್ರೆ ನೀವೇನಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದೀರ ಅಂತ ಕೇಳ್ತಾ ಇದ್ರೆ, ಇನ್ ಕೇಸ್ ನೀವೇನಾದ್ರೂ ಎಂಪ್ಲಾಯ್ ಆಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನಿಮ್ದು ಎಂಪ್ಲಾಯ್ ID ಆಗಿರ್ಬೋದು, ನಿಮ್ದು ಜಾಯ್ನಿಂಗ್ ಡೇಟ್ ಮತ್ತು ಎಂಡಿಂಗ್ ಡೇಟ್ ಕೂಡ ಅಲ್ಲಿ ಎಂಟ್ರಿ ಮಾಡ್ತಾ ಬರಬೇಕು. ಎಲ್ಲ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ 9th ಆಪ್ಷನ್ ಬಂದ್ಬಿಟ್ಟು ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿ ಕೇಳ್ತಾ ಇದ್ರೆ, ಇನ್ ಕೇಸ್ ನೀವೇನಾದ್ರೂ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಾಗಿದ್ರೆ ಎಸ್ ಅಂತ ಹಾಕೊಂಡು ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಎಲ್ಲ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ನ ಕೇಳ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಲೈಕ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಪ್ರೈವೇಟ್ ಕಂಪ್ನಿ ಒಳಗೆ ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದನ್ನ ಕೇಳ್ತಾ ಇದ್ರೆ
ನಿಮ್ಗೆ ಏನಾದ್ರು ಅನುಭವ ಇದ್ರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದ್ರೆ ನೋ ಅಂತ ಹಾಕೊಂಡು ನಿಮ್ಗೆ ನೆಕ್ಸ್ಟ್ ಸ್ಟೆಪ್ನ ಹೋಗ್ತಾ ಹೋಗ್ಬೇಕು. ಇಲ್ಲಿ ಮತ್ತೆ ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಮತ್ತೆ ಇಲ್ಲಿ ನಿಮ್ದು ಅದರ್ ಡೀಟೇಲ್ಸ್ನ ಕೇಳ್ತಾ ಹೋಗುತ್ತೆ. 105th ಆಪ್ಷನ್ ನಿಮ್ದು ಲೈಕ್ ನೀವೇನಾದ್ರು ಕ್ರಿಮಿನಲ್ ಅಂಡರ್ ಮಾಡಿದ್ರೆ, ಏನು ಕ್ರಿಮಿನಲ್ ಕೆಟಗರಿ ಒಳಗೆ ಬಂದಿದ್ದೀರಾ, ನಿಮ್ಮಲ್ಲಿ ಏನಾದರೂ ಪೊಲೀಸ್ ಕಂಪ್ಲೀಟ್ ಆಗಿದೆ ಅಂತ ಕೇಳ್ತಾ ಇದ್ರೆ ಏನಕ್ಕೆ ಇದ್ರೆ ಎಸ್ ಅಂತ ಹಾಕಿ ನೋ ಅಂತ ಹಾಕೋಬೇಕು. ಅದಾದ್ಮೇಲೆ ಮತ್ತೆ ಏನಪ್ಪ ನೆಕ್ಸ್ಟ್ ಈ KPSC ಮತ್ತು KA ಕಡೆಯಿಂದ ಯಾವುದೇ ಕಡೆಯಿಂದ ಏನಪ್ಪ ಅಂದ್ರೆ ಡಿಬರ್ ಆಗಿದ್ರೆ, ಎಕ್ಸಾಮ್ ಇಂದ ಏನು ಡಿಬರ್ ಆಗಿದೆ ಕೇಳ್ತಾ ಇದ್ರೆ ಡಿಬರ್ ಆಗಿದೆ ಎಸ್ ಅಂತ ಹಾಕೊಂಡು ನೋ ಅಂತ ಹಾಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಮೇಲ್ಗಡೆ ಬನ್ನಿ. ಮೇಲ್ಗಡೆ ಬಂದಾದ್ಮೇಲೆ ಏನಪ್ಪ ಇಲ್ಲಿ ನಿಮ್ದು ನೆಕ್ಸ್ಟ್ ಲೈಕ್ ಕನ್ನಡ ಭಾಷೆ ಅಂದ್ರೆ ನೀವೇನಾದ್ರೂ KA ಅವರು ಕಡ್ಡಾಯ ಕನ್ನಡ ಎಕ್ಸಾಮ್ ನಡೆಸ್ತಾರಲ್ವ, ಅದು ಕೂಡ KPSC ಕೂಡ ಅನ್ವಯ ಆಗಿದೆ. ನೀವೇನಾದ್ರೂ ಶೈಕ್ಷಣಿಕ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ರೆ, ನೀವೇನಾದ್ರೂ ಲೈಕ್ ಅಕಾಡೆಮಿಕ್ 1 to 10 ಲೈಕ್ 10th ಆಗಿರ್ಬೋದು, 12th ಆಗಿರ್ಬೋದು, ನೀವೇನಾದ್ರೂ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಏನೋ ಕನ್ನಡ ಓದಿದ್ದೀರಾ ಅಂತ ಕೇಳ್ತಿದ್ರೆ ಓದಿದೆ ಎಸ್ ಅಂತ ಹಾಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನೀವೇನಾದ್ರೂ ಇಲ್ಲಿ ಕೇಳಿದಾಗ SSLC ಮತ್ತೆ ಎಕ್ಸಾಮಿನೇಷನ್ ಹೈಯರ್ ಎಜುಕೇಶನ್ ಒಳಗೆ ಏನಪ್ಪ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಓದಿದ್ರ ಅಂತ ಕೇಳ್ತಾ ಇದ್ದಾರೆ. ಇನ್ ಕೇಸ್ ಓದಿದ್ರೆ ಎಸ್ ಅಂತ ಹಾಕೊಂಡು ನೀವು ಎಲ್ಲೆಲ್ಲಿ ಓದಿದ್ರೆ ಅಂತ ಕೇಳ್ತಾ ಇದ್ರೆ, ನಾನು SSLCಯಲ್ಲಿ ಏನಪ್ಪ ಅಂದ್ರೆ ಕನ್ನಡ ಎಕ್ಸಾಮ್ ಓದಿರೋ ಕಾರಣ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಆಗಿದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕೇಳ್ತಾ ಇದ್ರೆ, ನಿಮ್ದು ಫಸ್ಟ್ ಆಗಿದೆ ಫಸ್ಟ್ ಲ್ಯಾಂಗ್ವೇಜ್ ಕ್ಲಿಕ್ ಮಾಡ್ಕೊಳ್ಳಿ, ಸೆಕೆಂಡ್ ಆಗಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ 10th ಓದಿರೋ ಕಾರಣ ಏನಪ್ಪ ಅಂದ್ರೆ ನಂದು ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಿದ್ದೀನಿ. ರೂಲ್ ನಂಬರ್ ಎಂಟ್ರಿ ಮಾಡ್ಕೊಂಡಾದ್ಮೇಲೆ ನಿಮ್ದು 10th ಮಾರ್ಕ್ಸ್ ಗಳಲ್ಲಿ ಕಂಪಲ್ಸರಿ ಚೂಸ್ ಫೈಲ್ ಅಂತ ಇದೆಯಲ್ವಾ, ನೀವು ಯಾವುದು PUC ಓದಿದ್ರೆ PUC ಮಾರ್ಕ್ಸ್ ಗಳು ಅಪ್ಲೋಡ್ ಮಾಡ್ಕೊಳ್ಳಿ. SSLC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಓದಿದ್ರೆ SSLC ಚೂಸ್ ಮಾಡ್ಕೊಂಡು ಏನಪ್ಪ ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಕಂಪಲ್ಸರಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಒನ್ ಟೈಮ್ ಏನಪ್ಪ ಪ್ರೀವಿಯಸ್ ಹೋಗಿ ಬನ್ನಿ, ಇಲ್ಲಾಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಅಲ್ಲಿ ಸ್ಟಾಪ್ ಮಾಡ್ಕೊಂಡಾದ್ಮೇಲೆ ನಿಮ್ದು ಅಪ್ಲಿಕೇಶನ್ ಪ್ರಿವ್ಯೂ ನಾನು ಡಾಕ್ಯುಮೆಂಟ್ ಕೇಳ್ತಾ ಇರೋಕೆ ಇಲ್ಲಿ ಪ್ರಿವ್ಯೂ ಪ್ರಿಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದ್ರೆ ನಿಮಗೆ ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಿವ್ಯೂ ಬರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಕೊಡಲಾಗಿರೋಕೆ ದಿಸ್ ಎನ್ರೋಲ್ಮೆಂಟ್ ಕಮ್ ರಿಜಿಸ್ಟ್ರೇಷನ್ ಫಾರ್ಮ್ ಓನ್ಲಿ ನಾಟ್ ಅಪ್ಲಿಕೇಶನ್ ಫಾರ್ಮ್. ನಿಮ್ಗೆ ಏನಪ್ಪ ಜಸ್ಟ್ ನಿಮಗೆ ರಿವ್ಯೂ ನೋಡೋಕ್ಕೋಸ್ಕರ ಕೊಡಲಾಗಿದೆ, ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಕೊಡಲಾಗಿದೆ. ಓಕೆನಾ, ಇಲ್ಲಿ ನೋಡ್ತಾ ಇರ್ಬೋದು ನನ್ನ ನೇಮ್ ಆಗಿರ್ಬೋದು, ತಂದೆ ತಾಯಿ ಹೆಸರಾಗಿರ್ಬೋದು ಎಲ್ಲ ಆಟೋಮೆಟಿಕ್ ಆಗಿ ಫೆಚ್ ಆಗಿ ಬಂದಿರ್ತದೆ. ನಾನು ಯಾವುದೇ ಕಾರಣಕ್ಕೆ ಇಲ್ಲಿ ಮ್ಯಾನುವಲ್ ಆಗಿ ಎಂಟ್ರಿ ಏನೇನು ಎಂಟ್ರಿ ಮಾಡಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತಕ್ಕೆ. ಇದೆಲ್ಲ ಒಂದು ಟೈಮ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದ್ರೆ ಮತ್ತೆ ಕೆಳಗಡೆ ಬಂದು ಇಲ್ಲಿ ಬ್ಯಾಕ್ ಅಂತ ಇದೆಯಲ್ಲ, ಕೆಳಗಡೆ ಇಲ್ಲಿ ಬ್ಯಾಕ್ ಆಪ್ಷನ್ ಕಾಣ್ತಾ ಇದೆ, ಈ ಬ್ಯಾಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೀವು ಮತ್ತೆ ಬ್ಯಾಕ್ ಬಂದಾದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇದೆಯಲ್ಲ, ಫೈನಲ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಓಕೆ, ಜಸ್ಟ್ ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ, ಅಂದ್ರೆ ನಿಮ್ದು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಬೇಕನ್ನೋದು ಇನ್ನೊಂದು ಸ್ಟೆಪ್ ಮಾಡಬೇಕು, ಅದನ್ನ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ನೀವು ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನಿಮ್ದು ಅಪ್ಲಿಕೇಶನ್ ಫೈನಲ್ ಆಗಿ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಫೈನಲ್ ಸಬ್ಮಿಟ್ ಆದ್ಮೇಲೆ ಏನಪ್ಪ ಅಂದ್ರೆ ಪ್ರಿಂಟ್ ರೆಫರೆನ್ಸ್ ಆಗಿ ಇಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಯಾವ ತರ ಪೋಸ್ಟ್ಗೆ ಅಪ್ಲೈ ಮಾಡಿ, ಇಲ್ಲಿಂದ ಏನಪ್ಪ ಅಂದ್ರೆ ಯಾವ ತರ UPSC ಅಲ್ಲಿ ತೋರಿಸುತ್ತೆ ಅದೇ ತರ ಇಲ್ಲಿ ಸಪರೇಟ್ ಆಗಿ ಏನಪ್ಪ ಅಂದ್ರೆ KSಗೆ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಅದನ್ನ ಯಾವ ತರ ಅಪ್ಲೈ ಮಾಡೋದು ತೋರಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನೀವೇನಾದ್ರೂ ಅಪ್ಲಿಕೇಶನ್ ಸಬ್ಮಿಟ್ ಅಪ್ಲೈ ಮಾಡಾದ್ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಅವ್ರಿಗೆ ನೋಟ್ ಒಂದು ಕೊಡಲಾಗಿದೆ. ಏನಂತ ಕೊಡಲಾಗಿದೆ ಅಂದ್ರೆ ಕ್ಲಿಕ್ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ ಸ್ಟೇಟಸ್ ಅಪ್ಲೈಡ್ ಪೋಸ್ಟ್ ಅಂತ ಅಂದ್ರೆ ಕೇಳಿದಾರೆ. ಅಂದ್ರೆ ಇಲ್ಲಿ ಅಪ್ಲೋಡ್ ಪೋಸ್ಟ್ ಅಂತ ಇದೆ ಅಲ್ವಾ, ಇದನ್ನ ನೀವು ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆದ್ಮೇಲೆ ಎರಡನ್ನ ವೆರಿಫೈ ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲೈ ಟು ಪೋಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ನೀವು ಅಂದ್ರೆ ಲೈಕ್ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ತೋರಿಸ್ಕೊಡ್ತಾ ಹೋಗುತ್ತೆ. ಲೈಕ್ ಓಕೆ, ಇಲ್ಲಿ ನೋಡ್ತಿರ್ಬೋದು KS ಅಂದ್ರೆ ಗೇಟ್ ಆಫೀಸರ್ ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಓಪನ್ ಆಗಿದೆ. ಓಕೆನಾ, ಇಲ್ಲಿ ಏನಪ್ಪ ಅಂದ್ರೆ ಅಪ್ಲೈ ಸ್ಟೇಟಸ್ ಅಂದ್ರೆ ಆಲ್ರೆಡಿ ಇಲ್ಲಿ ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀನಿ. ಓಕೆನಾ, ಇಲ್ಲಿ ಏನಪ್ಪ ಅಂದ್ರೆ ಲೈಕ್ ಇಲ್ಲಿ ಏನಂತ ಅಪ್ಲೈ ಪೋಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಇದೇ ಪ್ಲೇಸ್ ಒಳಗೆ ಕಾಣ್ತಾ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ನಿಮ್ದು KSC ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತಾ ಹೋಗುತ್ತೆ. ಓಕೆನಾ, ಅದಕ್ಕೆ ಸಬ್ಮಿಟ್ ಆದ್ಮೇಲೆ ಏನಪ್ಪ ಅಂದ್ರೆ ಇದ್ರ ಮೇಲೆ ಅಪ್ಲೈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಇಲ್ಲಿ ಏನಪ್ಪ ಅಂದ್ರೆ ನಂದು KSC ಏನಪ್ಪ ಅಂದ್ರೆ ನಂದು ಅರ್ಜಿ ಸಂಖ್ಯೆ ನಂಬರ್ ಕೂಡ ಕಾಣ್ತಾ ಇರುತ್ತೆ. ಆಮೇಲೆ ಅರ್ಜಿ ಶುಲ್ಕ ಏನಪ್ಪ ಅಂದ್ರೆ 0 ಅಂತ ತೋರಿಸ್ತಾ ಇದೆ. ಅಂದ್ರೆ SC ST ಅವರಿಗೆ ಅಪ್ಲಿಕೇಶನ್ ಫೀಸ್ ಕೂಡ ಇರೋದಿಲ್ಲ. ಇಲ್ಲಿ ಪೇಮೆಂಟ್ ಕೂಡ ಸಕ್ಸಸ್ ಅಂತ ಕೂಡ ಇಲ್ಲಿ ತೋರಿಸ್ಕೊಡ್ತಾ ಹೋಗುತ್ತೆ. ಈ ತರ ಏನಪ್ಪ ನಿಮಗೆ ಪೇಮೆಂಟ್ ಸಕ್ಸಸ್ ಅಂತ ಬಂದ್ರೆ ಮಾತ್ರ ಏನಪ್ಪ ನಿಮ್ದು ಅಪ್ಲಿಕೇಶನ್ ಸಬ್ಮಿಟ್ ಅಂತ ಅರ್ಥ. ಓಕೆ, ಹಾಗಾಗಿ ಇದು ಒನ್ ಟೈಮ್ ಕ್ರಾಸ್ ವೆರಿಫಿಕೇಶನ್ ಕೂಡ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ವ್ಯೂ ಡಾಕ್ಯುಮೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ಏನಪ್ಪ ನಿಮ್ದು ಡಾಕ್ಯುಮೆಂಟ್ ಕೂಡ ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಕೆಳಗಡೆ ಬನ್ನಿ, ಇಲ್ಲಿ ಅಪ್ಲೈ ಪೋಸ್ಟ್ ಅಂತ ಅದಾದ್ಮೇಲೆ ಅಪ್ಲೈಡ್ ಪೋಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು
ಅರ್ಜಿ ಸಮ ಹುದ್ದೆಗಳನ್ನು ಕ್ಲಿಕ್ ಮಾಡ್ಕೊಂಡು ಇದನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಯಾವ್ಯಾವ ಅರ್ಜಿಯನ್ನು ಹಾಕಿದೆ ಅಂತ ತೋರಿಸ್ಕೊಡ್ತಾ ಹೋಗೋದಕ್ಕೆ ಇಲ್ಲಿ ನಾನು KSC ಅಪ್ಲಿಕೇಶನ್ ಹಾಕಿದೆ ಅಂತ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗೋದಕ್ಕೆ ಈ ತರ ಏನಪ್ಪಾ ಅಂದ್ರೆ KSC ನೀವು ಸ್ಟೆಪ್ ಬೈ ಸ್ಟೆಪ್ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಆಗ್ತಾ ಹೋಗ್ಬೇಕು. ಓಕೆನಾ, ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇನ್ ಕೇಸ್ ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆ, ಇದಿಷ್ಟು ವಿಡಿಯೋ ಬಗ್ಗೆ ಆಯಿತು. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.